ಎಲ್ರಿಗೂ ನಮಸ್ಕಾರ. ಇವತ್ತು ಅರಿ ವರ್ಕ್ ಮಾಡೋದಕ್ಕೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ, ಅಂದರೆ ನೀಡಲ್ಸ್ ಯಾವ ಥರ ಬೇಕಾಗುತ್ತೆ, ಥ್ರೆಡ್ ಯಾವ್ದು ಬೇಕಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಬೇಸಿಕ್ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಏನು ಬೇಕಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ ನೋಡಿ. ಆ್ಯಕ್ಚುಲಿ ನಾನು ಫಸ್ಟು ಈ ಸೀರೆ ಕುಚ್ಚಾಕ್ತಾರಲ್ಲ ಆ ಥರದ್ದು ಕ್ರೋಶೆ ಕಡ್ಡಿ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಅದು ತುಂಬ ಈಸಿ ಅನ್ನಿಸ್ತು, ಬಟ್ ಚೆನ್ನಾಗೂ ಇತ್ತು. ಹಾಗಾಗಿ ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಇದು ಕ್ರೋಶೆ ಕಡ್ಡೀಲಿ ಈ ಥರ ಬಂದಿರುತ್ತಲ್ವ, ಇದು ಗ್ರಿಪ್ ನನಗೆ ಇಟ್ಕೊಳ್ಳೋಕೆ ಸಿಗಲಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಈ ಥರ ಪೆನ್ನಲ್ಲಿ ಹಾಕ್ಕೊಂಡು ವರ್ಕ್ ಮಾಡೋದು ಕಲಿತೆ. ಬಟ್ ತುಂಬ ಈಸಿಯಾಗಿ ಬಂತು. ಈ ಥರ ಇಟ್ಕೊಳ್ಳೋದಕ್ಕೂ ಹಿಂಗೆ ರೊಟೇಟ್ ಮಾಡೋದಕ್ಕೂ ಸೂಪರಾಗಿರುತ್ತೆ. ಅದಕ್ಕೋಸ್ಕರ ಇದೇ ಥರನೇ ನಾನು ಬಳಸಿದ್ದು. ಈ ಕ್ರೋಶೆ ಕಡ್ಡೀಲಿ ಈ 14 0.5 ಇದು ಥ್ರೆಡ್ಡು ಮತ್ತು ಇದು ಜೆರಿ ಥ್ರೆಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ಈ ಸಿಲ್ಕ್ ಥ್ರೆಡ್ ಇರುತ್ತೆ ಅದೆಲ್ಲ, ಸಿಲ್ಕ್ ಥ್ರೆಡ್ಡು ಹಿಂಗೆ ತಗೋಬೇಕಾದ್ರೆ ಇಂಜುತ್ತೆ ಬೇರೆ ಹೋದರೆ, ಆದರೆ ಇದು ಇಂಜೋದಿಲ್ಲ. ಕರೆಕ್ಟಾಗಿ ಆ ಥ್ರೆಡ್ ಹೆಂಗಿರುತ್ತೋ ಆ್ಯಸ್ ಇಟ್ ಈಸ್ ಅದೇ ಥರನೇ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಮಾತ್ರ ತಪ್ಪದೆ ಒಂದ್ಸಲ ಟ್ರೈ ಮಾಡಿ ನೋಡಿ. 14 0.5 ಇದು ಎಸ್ಪೆಷಲಿ ಥ್ರೆಡ್ಡಿಗೋಸ್ಕರ. 1 ಎಳೆ ಥ್ರೆಡ್ ಆಗಿರ್ಬೋದು, 2 ಎಳೆ ಥ್ರೆಡ್ ಆಗಿರ್ಬೋದು, 3 ಎಳೆ 4 ಎಳೆ ಕೂಡ ಈಸಿಯಾಗಿ ಹಾಕ್ಬೋದು. ಅದು ಯಾವ ಥರ ಅಂತ ನಾನು ನೆಕ್ಸ್ಟ್ ಬರೀ ಥ್ರೆಡ್ ಹಾಕೋದೇ ತೋರಿಸ್ತೀನಿ ಇದೇ ಕ್ರೋಶೆ ಕಡ್ಡೀಲಿ. ಈ ಥರ ಪೆನ್ನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಒಳಗಡೆ ಏನು ಮಾಡಿದ್ದೀನಿ, ನ್ಯೂಸ್ ಪೇಪರ್ ಹಿಂದ್ಗಡೆ ಇದರೊಳಗಡೆ ನ್ಯೂಸ್ ಪೇಪರ್ ಚಿಕ್ಕ ಪೀಸ್ ಹಾಕಿ ಈ ಥರ ಪುಷ್ ಮಾಡಿ ಈ ಥರ ಟೈಟ್ ಮಾಡ್ಕೊಂಡಿದ್ದೀನಿ. ಫುಲ್ ಇಡ್ಸೋದಿಲ್ಲ, ಲೆಂತ್ ಕಡಿಮೆ ಇರುತ್ತಲ್ವ, ಅದಕ್ಕೋಸ್ಕರ ಇದರೊಳಗಡೆ ನ್ಯೂಸ್ ಪೇಪರ್ ಹಾಕಿ ಈ ಥರ ಟೈಟ್ ಮಾಡ್ಕೊಂಡಿರ್ತೀನಿ ನೋಡಿ. ಫುಲ್ ಟೈಟಾಗಿರುತ್ತೆ ಈ ಥರ. ಇದು ಬೀಡ್ಸ್ ಹಾಕೋದಕ್ಕೆ 23 0.45 ಇದು ಚಿಕ್ಕ ಇವು ಶುಗರ್ ಬೀಡ್ಸ್ ಇರ್ತಾವಲ್ಲ, ಆ ಶುಗರ್ ಬೀಡ್ಸ್ ಹಾಕೋದಕ್ಕೆ ಬಳಸ್ತೀವಿ ನೋಡಿ. ಚಿಕ್ಕ ಶುಗರ್ ಬೀಡ್ಸ್ ಹಾಕೋದಕ್ಕೆ ಇದನ್ನ ಬಳಸ್ಕೊತೀವಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಸ್ಟಾರ್ಟಿಂಗು ನಮಗೆ ತುಂಬ ಹಾಕ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದಿದೆ ನೋಡಿ, ಇದು ಬರುತ್ತೆ ಚಿಕ್ಕ ಬೀಡ್ಸ್ ಹಾಕೋದಕ್ಕೆ. ಇದು ತುಂಬ ಹಾಕ್ಬೋದು. ಅಂದರೆ ಫಾಸ್ಟಾಗಿ ಕಲಿತಾಗ ಇದು ಯೂಸ್ ಆಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಇದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ತೆಳು ಇರುತ್ತೆ, ಗ್ರಿಪ್ ಸಿಗೋದಿಲ್ಲ ಹಾಕೋಕ್ಕೆ. ಅದಕ್ಕೋಸ್ಕರ ಇದು ಭಾಳ ಬೆಸ್ಟ್. ಅಂದರೆ ತುಂಬ ಈಸಿಯಾಗಿ ಹಾಕ್ಬೋದು. ಇದು ಈಸಿಯಾಗಿ ಕಲಿತ ಮೇಲೆ ನಾನು ಇದರಲ್ಲಿ ಈ ನೀಡಲ್ಲಿ ಕಲಿತ ಮೇಲೇ ನಾನು ಆ ನೀಡಲ್ ತಗೊಂಡಿದ್ದು. ಇದು ಸಹ ಚೈನ್ ಸ್ಟಿಚ್ಚು ಥ್ರೆಡ್ ಎಲ್ಲ ಹಾಕೋಂಥ ನೀಡ್ಲಿದು. ಇದು ಅರಿ ವರ್ಕಲ್ಲೇ ಮೇಜರಾಗಿ ಯೂಸ್ ಮಾಡ್ತಾರೆ. ಬಟ್ ನಾವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನನಗೆ ಈ ನೀಡಲ್ ಸಿಗಲಿಲ್ಲ. ನಾನು ಕಲ್ತಿದ್ದು ಹಳ್ಳಿಲಲ್ವ, ಹಾಗಾಗಿ ನಮಗೆ ಇಲ್ಲಿ ಈ ಥರದ್ದು ಸಿಗಲಿಲ್ಲ. ಅಂದರೆ ಕಲಿಸೋರು ಸರ್ಕಾರದಿಂದ ಕಲಿಸಿದ್ದು, ಹಾಗಾಗಿ ಅದನ್ನೇ ಕಲ್ತಿದ್ದೆ ನಾನು. ಫ್ರೀಯಾಗಿ ಕೋರ್ಸ್ ಬಂದಿತ್ತು, ಅದಕ್ಕೋಸ್ಕರ. ಸಿಟಿಗೆ ಹೋಗಿ ಕಲಿಯೋಕ್ಕೆ ನನಗೆ ಚಿಕ್ಕ ಮಕ್ಕಳಿದ್ರು, ಹಾಗಾಗಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಕಲಿಯೋದಕ್ಕೆ. ಅದಕ್ಕೋಸ್ಕರ ನಾನು ಅಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ನಾನು ಇಲ್ಲೇ ಕಲ್ತಿರೋದ್ರಿಂದ ಆ ಮೇಡಮ್ ಏನು ಹೇಳಿದರು, ಇದನ್ನೇ ತಗೊಳ್ರಿ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಬಟ್ ಇದನ್ನೇ ತಗೊಂಡು ಕಲ್ತಿದ್ದು. ಬಟ್ ಆಮೇಲೆ ಅವ್ರ ಫ್ರೀ ಕ್ಲಾಸ್ ಅಂತಂತನಲ್ಲ, ಅವ್ರು ಲಾಸ್ಟಿಗೆ ಈ ಥರದ್ದು ನೀಡಲ್ ತೋರಿಸಿದ್ರು. ಈ ಥರ ಯೂಸ್ ಮಾಡ್ತಾರೆ, ಎಕ್ಸಾಮ್ ಮಾಡ್ತಾರೆ ಹೇಳ್ರಿ ನಮಗೆ. ಆ ಎಕ್ಸಾಮ್ ಬರೀಬೇಕಾದ್ರೆ ಅವಾಗ ಇವನ್ನ ತಂದು ತೋರಿಸಿದ್ರು. ಅವಾಗ ಗೊತ್ತಾಗಿದ್ದು, ಅಲ್ಲಿವರೆಗೂ ಗೊತ್ತಾಗಿರಲಿಲ್ಲ. ಬಟ್ ಇದನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ನೋಡಿ ಈಸಿಯಾಗಿ. ಬಟ್ ನಂಗೆ ಸ್ಟಾರ್ಟಿಂಗ್ ಯಾವುದರಿಂದ ಕಲಿತೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ಇವು ಅಷ್ಟೇ, ಇವು ಲಾಸ್ಟಿಗೆ ಬಂದಿದ್ದು. ಅಲ್ಲಿವರೆಗೂ ನಾನು ಇದೇ 23 0.45 ಇದರಲ್ಲೇ ನಾನು ಬೀಡ್ಸ್ ಹಾಕೋದನ್ನ ಕಲ್ತಿದ್ದು. ಇದು ಸ್ವಲ್ಪ ದಪ್ಪ ಇರುತ್ತಲ್ವ, ನೀವು ಹೆಂಗೆ ಬೇಕಾದರೂ ಬಳಸ್ಬೋದು. ಇವು ಆ್ಯಕ್ಚುಲಿ ಎಷ್ಟು ತೆಳು ಇರುತ್ತೆ ಗೊತ್ತಾ, ಗ್ರಿಪ್ ಸಿಗೋದಿಲ್ಲ ಸ್ಟಾರ್ಟಿಂಗ್ ಬಳಸೋದಕ್ಕೆ. ಇದಾದಮೇಲೆ ನಾನು ಬ್ಲೌಸ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇದನ್ನ ಬಳಸಿದೆ. ಬಟ್ ಇದಕ್ಕಿಂತ ಅಂದರೆ ಕಲಿಬೇಕಾದ್ರೆ ಚೆನ್ನಾಗಿತ್ತು. ಫಸ್ಟ್ ಪ್ರಿಫರೆನ್ಸ್ ಇದೇ ಕೊಡ್ತೀನಿ.
ಬಟ್ ಆಮೇಲೆ ನನಗೆ ತುಂಬ ಯೂಸ್ಫುಲ್ ಆಯಿತು. ಯಾಕಂದರೆ ಏನು 5 or 6 ಬೀಡ್ಸ್ ಇಡ್ಸೋದಷ್ಟೇ, ಬಟ್ ಇದು ಎಷ್ಟೊಂದು ಇಡಿಸುತ್ತೆ ಗೊತ್ತಾ. ಬಟ್ ಇಷ್ಟು ಲೆಂತಿಯಾಗಿ ಏನಾಗುತ್ತೆ ಹಾಕೋಕ್ಕೆ, ಸ್ವಲ್ಪ ದೊಡ್ಡ ಬೀಡ್ಸ್ ಆದರೆ ಹಾಕ್ಬೋದು, ಬಟ್ ಚಿಕ್ಕವಾದಾಗ ಗ್ರಿಪ್ ಸಿಗಲ್ಲ ಅಂಥೇಳಿ ನಾನು ಈ ಥರ ಕಾಟನ್ ಥ್ರೆಡ್ನ ಈ ಥರ ಸುತ್ಕೊಂಡಿದ್ದೀನಿ ನೋಡಿರಿ. ಅವಾಗೇನಾಗುತ್ತೆ, ಇಲ್ಲಿವರೆಗೂ ಸುತ್ತಿರ್ತೀವ ನೋಡಿರಿ, ಇಲ್ಲಿವರೆಗೂ ಸುತ್ತಿರ್ತೀವ, ಇಲ್ಲಿ ಇಷ್ಟು ಸಾಕು ನಮಗೆ, ಆರಾಮಾಗಿ ಹಾಕ್ಬೋದು. ಕೆಲವು ಪ್ರಾಕ್ಟೀಸ್ ಆಗಿರುತ್ತೆ ಇಲ್ಲಿವರೆಗೂ, ಬಟ್ ನನಗೆ ಗ್ರಿಪ್ ಸಿಗಲಿಲ್ಲ. ಅವು ಶುಗರ್ ಬೀಡ್ಸ್ ಇದ್ದಾವೆ, ಈಸಿಯಾಗಿ ಕಡಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನೇ ಬಳಸಿದ್ದು. ತುಂಬ್ಕೊಳ್ಳೋದು ಅಷ್ಟೇ ತುಂಬ ಈಸಿ ನೋಡಿ. ಈ ಥರ ಲೋಡ್ ಮಾಡ್ಕೊಂಡಾಗ ಏನಾಗುತ್ತೆ, ಇಷ್ಟು ಶುಗರ್ ಬೀಡ್ಸ್ ಇರ್ತಾವೆ, ಇಷ್ಟು ಆರಾಮಾಗಿ ಹಾಕ್ಬೋದು ನೋಡಿ. ಇಷ್ಟು ಬೀಡ್ಸ್ ಎಲ್ಲಿ, ಇಷ್ಟು ಎಲ್ಲಿ ನೋಡಿರಿ, ಇಷ್ಟೇ ಹಾಕೋಕ್ಕಾಗ್ತಿದ್ದಿದ್ದು ನೀಡ್ಲಲ್ಲಿ. ಬಟ್ ಸ್ಟಾರ್ಟಿಂಗ್ ಫಾಸ್ಟಾಗಿ ಆಗ್ತಿರ್ಲಿಲ್ಲ, ಯಾಕಂದರೆ ಬೀಡ್ಸ್ ಹಾಕೋದು ಸ್ಲೋ ಆಗಿಬಿಡೋದು. ಇದನ್ನ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಸಿಯಾಗಿ ಹಾಕೋದು ಕಲ್ತ್ಬಿಟ್ಟೆ. ಬಟ್ ತುಂಬ ಈಸಿಯಾಗಿ ಹಾಕ್ಬೋದು, ಈಸಿಯಾಗೂ ಹಾಕ್ಬೋದು ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು. ಬಟ್ ಇಷ್ಟು ಲಾಂಗು ನನಗೆ ಸ್ವಲ್ಪ ಟಫ್ ಅನಿಸ್ತು, ಅದಕ್ಕೋಸ್ಕರ ನಾನು ಈ ಥರ ಥ್ರೆಡ್ ಸುತ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಬೀಡ್ಸ್ ಹಾಕೋದಕ್ಕೆ ಇದು ಯೂಸ್ ಮಾಡಿದ್ದು ನಾನು, ಮಿಷನ್ ಥರ ಇರುತ್ತಲ್ವ ಅದನ್ನ ಯೂಸ್ ಮಾಡಿದೆ. ಆಮೇಲೆ ಇದು ಥ್ರೆಡ್, ಇದು ಯಾವುದಕ್ಕಂದರೆ ಚೈನ್ ಸ್ಟಿಚ್ಚು ಮತ್ತು ಅದನ್ನ ಹಾಕೋದಕ್ಕೆ ನಾನು ಇದನ್ನ ಮಾಡಿದ್ದು. ಬಟ್ ಬೀಡ್ಸ್ ಹಾಕೋದಕ್ಕೆ ಇದನ್ನೇ ಯೂಸ್ ಮಾಡಿದ್ದು. ಇದು ಸ್ವಲ್ಪ ಸಿಕ್ಕಾಕೊಂಡಂಗೆ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡಿದೆ. ಆಮೇಲೆ ಕ್ಲಾಸ್ ಕಲಿಸಿದ್ರಲ್ಲ ಮೇಡಮ್ ಏನು ಹೇಳಿದ್ರು, ಈ ಜಿಗ್ಜಾಗ್ ಮಿಷನಿಂದ ಒಂದು ಸಿಲ್ಕ್ ದಾರ ಬರುತ್ತೆ ನೋಡಿ, ಅದನ್ನ ಬಳಸ್ರಿ, ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ. ಬಟ್ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಒಂದು ಸಲ ಟ್ರೈ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ. ಹೇಳೋರು ಎಷ್ಟನ್ನು ಹೇಳ್ಬೋದು, ಬಳಕೆ ಮಾಡಿದಾಗೆ ನಮಗೆ ಗೊತ್ತಾಗೋದು, ಅಲ್ಲಿವರೆಗೂ ನಮಗೇನೂ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಬೀಡ್ಸ್ ಹಾಕೋದಕ್ಕೆ ಈ ಥ್ರೆಡ್ಗಿಂತ ಈ ಥ್ರೆಡ್ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗೂ ಬಳಸ್ಬೋದು, ಫಾಸ್ಟ್ ಆಗುತ್ತೆ ವರ್ಕ್ ಕೂಡ. ಇಷ್ಟು ಇನ್ಸ್ಟ್ರೂಮೆಂಟ್ ಬಳಸಿದ್ದೀನಿ ನೋಡಿ, ಭಾಳ ಚೆನ್ನಾಗಿತ್ತು. ಯಾರು ಬೇಕಾದರೂ ಕಲಿಬೋದು. ಕಲಿಬೇಕಾದ್ರೆ ಸರಿ ತಪ್ಪು ಅಂದರೆ ನಾವು ಕಲಿತಿರ್ತೀವಲ್ವ, ಅವಾಗ ನಿಮ್ಗೇನಾರ ಡೌಟ್ ಬಂದರೆ ಕೇಳೋದು, ಆ ಥರ ಮಾಡಿದರೆ ಮಾತ್ರ ಸಕ್ಸಸ್ ಆಗ್ತೀರ. ಡೌಟ್ ಬಂದು ಸುಮ್ಮನೆ ಇಟ್ಕೊಂಡ್ರೆ ಸಕ್ಸಸ್ ಆಗೋದು ಕಷ್ಟ. ನಿಮ್ಗೇನೇ ಡೌಟ್ ಬಂದು ಕ್ಲಿಯರ್ ಮಾಡ್ಕೊಂಬಿಡ್ರಿ, ಅವಾಗೇನಾಗುತ್ತೆ, ಕಲಿಯೋದಕ್ಕೆ ಈಸಿ ಆಗುತ್ತೆ. ಇಷ್ಟು ಈ ಕ್ಲಾಸಲ್ಲಿ ನಾನು ನಿಮಗೆ ಕ್ರೋಶೆ ಕಡ್ಡಿ ಬಗ್ಗೆ ಮತ್ತು ಥ್ರೆಡ್ ಬಗ್ಗೆ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.